ಆನ್ಲೈನ್ ಬೆಟ್ಟಿಂಗ್ ಗೇಮಿಂಗ್ಗೆ ಶೀಘ್ರವೇ ಮೂಗುದಾರ ಬೀಳುತ್ತಾ? ಬೆಂಗಳೂರಿನಲ್ಲಿ ಟಿವಿ9ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಆನ್ಲೈನ್ ಗೇಮ್ ಬೆಟ್ಟಿಂಗ್ ಈ ರೀತಿ ಕೆಲವು ಪ್ರದೇಶಗಳಲ್ಲಿ ನಡೀತಾ ಇದೆ. ಆದ್ರೆ ಇದು ಕೇವಲ ನಗರ ಪ್ರದೇಶದಲ್ಲಿ ಮಾತ್ರವಲ್ಲ ನೋಡಿ, ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇದು ಹರಡಿಕೊಳ್ಳುತ್ತಾ ಇದೆ. ಜನರನ್ನ ಹೇಗೆ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಸಭೆ ಮಾಡ್ತಿದ್ದೇವೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಸುನೀಲ್ ಅವರು ಪ್ರಿಯಾಂಕ್ ಖರ್ಗೆ ಅವರ ಜೊತೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಸಚಿವರಂತ ಪ್ರಿಯಾಂಕ್ ಖರ್ಗೆ ಅವರು ನಮ್ಮ ಜೊತೆ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಆನ್ಲೈನ್ ಬೆಟ್ಟಿಂಗ್ ಹಾವಳಿ ಇದೆ, ಅದಕ್ಕೆ ನಿಯಂತ್ರಣ ತರಬೇಕು ಅಂತೇಳಿ ಸರ್ಕಾರ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಸಭೆ ಆಯಿತು, ನೀವು ಕೂಡ ಭಾಗಿಯಾಗಿದೆ, ಏನು ನಿರ್ಧಾರಗಳಾಯ್ತು ಸರ್? ನೋಡಿ, ಏನಿದು ಆನ್ಲೈನ್ ಗೇಮಿಂಗು ಮತ್ತು ಆನ್ಲೈನ್ ಬೆಟ್ಟಿಂಗ್ ಇದೆ, ಇದು ನಮ್ಮ ನಗರ ಪ್ರದೇಶದಲ್ಲಿ ಅಷ್ಟೇ ಸೀಮಿತ ಅಲ್ಲ, ಇದು ಗ್ರಾಮೀಣ ಪ್ರದೇಶದಲ್ಲೂ ಹರಡ್ತಾ ಇದೆ. ಸೊ ಆದ್ದರಿಂದ ಇದನ್ನು ಹೇಗೆ ನಮ್ಮ ಜನರಿಗೆ ಸಂರಕ್ಷಣೆ ಮಾಡ್ಬೋದು ಕಾನೂನಾತ್ಮಕವಾಗಿ. ಮತ್ತು ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಈ ದುರಾಸೆಗೆ ಬೀಳಲಾರ್ದಂಗೆ ನೋಡ್ಕೊಳ್ಳಿಕ್ಕೆ ಸಭೆಯನ್ನು ನಡೆಸಿದ್ದೀವಿ. ಗೇಮಿಂಗ್ ಫೆಡರೇಷನ್ಸು ಯಾರ್ಯಾರಿದ್ದಾರೆ ಅವರಿಗೂ ಕರೆಸಿದ್ದೀವಿ, ಇಂಡಸ್ಟ್ರಿಯದವರಿಗೂ ಕರೆಸಿದ್ದೀವಿ, ಮತ್ತು ಗೃಹ ಇಲಾಖೆ ಮತ್ತು ನಮ್ಮ ಇಲಾಖೆ ಸೇರಿ ಜಂಟಿಯಾಗಿ ಯಾವುದಾದ್ರೂ ಒಂದು ಹೊಸ ಕಾನೂನನ್ನು ತರ್ಬೋದಾ ಅಂತ ನಾವು ನೋಡ್ತಾ ಇದ್ದೀವಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಕಾನೂನನ್ನು ತರಲಿಕ್ಕೆ ಪ್ರಯತ್ನ ಮಾಡಿದಾಗ ಕೂಡ ಕಾನೂನಿನ ಅಡೆತಡೆಗಳು ಬಂದಿದೆ. ಕೆಲವುದಕ್ಕೆ ಸ್ಟೇ ಸಿಕ್ಕಿದೆ, ಕೆಲವುದಕ್ಕೆ ಘರ್ಷಣೆಗಳಾಗ್ತಾಯಿವೆ ಇಂಡಸ್ಟ್ರಿ ಮತ್ತು ಸರ್ಕಾರದ ನಡುವೆ. ಸೊ ಇವೆಲ್ಲನೂ ಅವಾಯ್ಡ್ ಮಾಡಲಿಕ್ಕೆ ಒಂದು ಸಹಭಾಗಿತ್ವದಲ್ಲಿ ಎಲ್ಲರೂ ಸೇರಿ ಸಮಾಲೋಚನೆ ಮಾಡಿ ಜನರಿಗೇನು ಒಳ್ಳೆಯದಾಗಬೇಕು ಅಂದ್ಬಿಟ್ಟು ಒಂದು ಪ್ರಯತ್ನ ನಡೆದಿದೆ. ಅಂದರೆ ಹೊಸ ಕಾಯ್ದೆ ಏನಾದ್ರು ತರುವಂಥ ನಿಟ್ಟಿನಲ್ಲಿ ಚರ್ಚೆ ಆಗಿದೆಯಾ ಸರ್? ಇಲ್ಲ, ಕಾಯ್ದೆಗಳು ಇದೆ, ಕಾಯ್ದೆಗಳನ್ನು ಸಮರ್ಪಕವಾಗಿ ಜಾರಿ ಮಾಡಬೇಕಾ, ಮತ್ತು ಆ ಕಾಯ್ದೆಗಳಿಗೆ ಇನ್ನೇನು ಅಡಿಷನ್ ನಾವು ತರ್ಬೋದು, ಜನರಿಗೆ ಈ ಬಲೆನಲ್ಲಿ ಸಿಕ್ಕಾಕ್ಲಾರ್ದಂಗೆ ಹೇಗೆ ಮಾಡ್ಬೋದು ಅಂದ್ಬಿಟ್ಟು ಒಂದು ನೋಡ್ತಾ ಇದ್ದೀವಿ. ಸೊ ಮಾನ್ಯ ಗೃಹ ಸಚಿವರಿಗಾಗಲೇ ಹೇಳಿದ್ದಾರೆ, ಒಂದು ಸಣ್ಣ ವರ್ಕಿಂಗ್ ಗ್ರೂಪನ್ನು ಮಾಡಿ ಇನ್ನು ಅವರ ಇಂಡಸ್ಟ್ರಿಯಿಂದ ಸಲಹೆ ಪಡೆದುಬಿಟ್ಟು ಮತ್ತು ಸಾರ್ವಜನಿಕರಿಂದ ಸಲಹೆ ಪಡೆದುಬಿಟ್ಟು ಮತ್ತು ಗೃಹ ಇಲಾಖೆಯಲ್ಲಿ ಕೂಡ ಏನೇನು ಮತ್ತು ಕಾನೂನು ಇಲಾಖೆಯಿಂದ ಸಲಹೆ ಪಡೆದುಬಿಟ್ಟು ಜಂಟಿಯಾಗಿ ಒಂದು ಡ್ರಾಫ್ಟನ್ನು ರೆಡಿ ಮಾಡಲಿಕ್ಕೆ ಅವರು ಆದೇಶವನ್ನು ನೀಡಿದ್ದಾರೆ. ಸೊ ಸಾಹೇಬರು ಅದನ್ನು ಬಹುಶಃ ಈ ಒಂದು 3-4 ದಿನದಲ್ಲಿ ಆ ವರ್ಕಿಂಗ್ ಗ್ರೂಪನ್ನು ಜಾರಿಗೆ ತಂದು ಒಂದು ತಿಂಗಳ ಒಳಗಡೆ ಕೆಲವು ಮಾನದಂಡಗಳನ್ನು ತರ್ಬೋದು. ಈ ಥರ ಗೇಮಿಂಗ್ ಆ್ಯಪ್ಗಳು ಸಾಕಷ್ಟು ಯುವ ಪೀಳಿಗೆಯನ್ನೇ ಟಾರ್ಗೆಟ್ ಮಾಡ್ತಾ ಇದೆ, ಅಂಥವ್ರಿಗೆ ಕಡಿವಾಣ ಬೀಳುತ್ತಾ ಅಂತ? ನೋಡಿ, ಇದು ಭಾಳ ಕಷ್ಟದ ಕೆಲಸ ಬರೀ ಒಂದು ರಾಜ್ಯ ಸರ್ಕಾರ ಮಾಡೋದು. ಆಮೇಲೆ ಈ ಗೇಮಿಂಗ್ ಆ್ಯಪ್ಗಳು ಬರೀ ನಮ್ಮ ದೇಶದಲ್ಲಿದೆ ಅಂತ ಇಲ್ಲ, ಬೇರೆ ಬೇರೆ ರಾಷ್ಟ್ರಗಳಿವೆ. ಸೊ ಆದ್ದರಿಂದ ಏನಾಗ್ತಾಯಿದೆ, ನಮ್ಮ ಜನರು ಇವತ್ತು ಹೋಗಿ ಚೈನಾ ಆ್ಯಪಲ್ಲಿರ್ಬೋದು ಅಥವಾ ಯುರೋಪಿಯನ್ ಆ್ಯಪ್ಸ್ನಲ್ಲಿರ್ಬೋದು ಅಥವಾ ಯುರೋಪಿಯನ್ ಸರ್ವರ್ಸ್ನಲ್ಲಿ ಇವತ್ತು ಆಟ ಆಡ್ತಾಯಿದ್ದಾರೆ. ಯಾವುದೇ ಅವರಿಗೆ ಅಕೌಂಟಬಿಲಿಟಿ ಇಲ್ಲ, ಏನಿಲ್ಲ. ಈಗ ಮುಂಚೆ ಏನಾಗ್ತಾಯಿತ್ತು, ನೀವೇನಾದರೂ ನಿಮಗೆ ಆಟದಲ್ಲಿ ಮೋಸ ಆಗ್ತಾಯಿದ್ರೆ ನೀವು ಕಂಪ್ಲೇಂಟ್ ಕೊಟ್ಟರೆ ನಾವು ಅಲ್ಲಿ ಹೋಗಿ ಕೇಳ್ಬೋದಾಗಿತ್ತು. ಆದರೆ ಇವಾಗ ಏನಾಗ್ತಾಯಿದೆ, ಯಾವುದೇ ರಕ್ಷಣೆ ನಮ್ಮ ಜನರಿಗಿಲ್ಲ. ನೋಡಿ, ಇದನ್ನು ನಾವು ಹೆಚ್ಚು ಜಾಗೃತಿ ಮೂಡಿಸ್ಬೇಕಾಗ್ತದೆ. ಆಮೇಲೆ ನಿಯಂತ್ರಣ ನಾವೇ ಮಾಡಬೇಕಾಗತ್ತೆ. ಯಾಕಂದರೆ ಆ್ಯಸ್ ಪರ್ ಲಾ ಇದೇನು ನಡೆಸ್ತಾ ಇರೋದು ಯಾವುದೂ ಇಲ್ಲಿಗಲ್ ಅಲ್ಲ. ಇಲ್ಲಿಗಲ್ ಆಗಿ ನಡೀತಿರೋಂಥಕ್ಕೆ ಕಡಿವಾಣ ಹಾಕುವಂಥ ಪ್ರಯತ್ನ ಆಗುತ್ತೆ ಸರ್ ರಾಜ್ಯ ಸರ್ಕಾರದಿಂದ? ಸರ್ಕಾರದ ಭಾಗ ಕೂಡ ನೀವಿದ್ದೀರಿ? ಇಲ್ಲ, ಖಂಡಿತವಾಗೂ ಅದು ನಮ್ಮ ಕರ್ತವ್ಯ ಅಲ್ಲ. ಏನೇ ಇಲ್ಲಿಗಲ್ ನಡೆದ್ರೂ ಕೂಡ ಯಾವುದೇ ವಲಯದಲ್ಲಿ ಅದನ್ನು ಕಡಿವಾಣ ಹಾಕೋದು, ಅದನ್ನು ನಿಲ್ಲಿಸೋದು, ನಿಷೇಧ ಮಾಡೋದು ನಮ್ಮ ಜವಾಬ್ದಾರಿ. ಅದಕ್ಕೆ ಇವತ್ತು ಇದೆಲ್ಲ ಮಾಡ್ತಾ ಇರೋದಲ್ಲ. ಕ್ಯಾಮ್ರಾಮನ್ ಪ್ರಶಾಂತ್ ಜೊತೆ ಸುನಿಲ್, ಟಿವಿ9 ಬೆಂಗಳೂರು.